ಬೇರೆ ಬೆಳೆಗೆಲ್ಲ ಹೋಲಿಸ್ಕೊಂಡ್ರೆ ನಮ್ಮ ರೇಷ್ಮೆ ಕೃಷಿ ರೈತರಿಗೆ ಯಾವ ಥರ ವರದಾನ ಆಗಿದೆ ಅಂತ ಅಂದರೆ, ಈಗ ನಮ್ಮ ರೇಷ್ಮೆ ಕೃಷಿನಲ್ಲಿ 1 ಎಕರೆ ರೇಷ್ಮೆ ಮಾಡಿಕೊಂಡು ಅದನ್ನ 2 ಬ್ಯಾಚ್ ಮಾಡಿಕೊಂಡಾಗ 1 ಎಕರೆನ ಅರ್ಧ ಎಕರೆಗೆ 100 ಮೊಟ್ಟೆ ಥರ ಪ್ರತಿ ತಿಂಗಳು ಬ್ಯಾಚ್ಗಳನ್ನ ಇಟ್ಕೊಂಡು ಹೋಗ್ಬೋದು. ರೈತರಿಗೆ ಏನಾಗುತ್ತೆ ಅಂದರೆ ಪ್ರತಿ ತಿಂಗಳು ಅವ್ರಿಗೆ ಟ್ರಾನ್ಸಾಕ್ಷನ್ ಥರ ಆಗ್ತಾ ಇರುತ್ತೆ ಅಮೌಂಟು. ಈಗ ಬೇರೆ ಬೆಳೆಗಳಿಗೆ ಹೋಲಿಸ್ಕೊಂಡ್ರೆ ಔಷಧಿ ಮತ್ತೊಂದು ಮ್ಯಾನ್ ಪವರು ಎಲ್ಲ ಜಾಸ್ತಿ ಬೇಕು. ಈಗ ನಮ್ಮ ರೇಷ್ಮೆನಲ್ಲಿ ಏನಾಗಿದೆ ಅಂದರೆ ಹೊಸ ತಾಂತ್ರಿಕತೆಗಳನ್ನ ಉಪಯೋಗಿಸ್ಕೊಂಡು ರೈತರು ಮಾಡೋದ್ರಿಂದ ಮೇಯ್ನು ಕೂಲಿ ಆಳುಗಳ ಸಮಸ್ಯೆನ ಕಮ್ಮಿ ಆಗಿದೆ ಮೇಡಮ್ ಇದರಲ್ಲಿ. ಮತ್ತು ಪ್ರತಿ ತಿಂಗಳು ರೈತರು ದುಡ್ಡು ನೋಡ್ತಾರೆ. ಮತ್ತು ಕೆಲಸ ಹಿಂದೆ ರೇಷ್ಮೆ ಮೇಯಿಸ್ತಾ ಇದ್ದಿದ್ದ ಇದಕ್ಕೂ ಇವಾಗೂ ತುಂಬ ವ್ಯತ್ಯಾಸಗಳಿದೆ. ಈಗ ತುಂಬಾ ಕಮ್ಮಿ ಕೆಲಸ ಇದೆ. ಹಿಂದೆ ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ಹೋಲಿಸ್ಕೊಂಡ್ರೆ 100ಕ್ಕೆ 10 ಭಾಗದಷ್ಟು ಮಾತ್ರ ಇವಾಗಿನ ಕೆಲಸಗಳು. ಹೊಸ ಟೆಕ್ನಾಲಜಿಗಳನ್ನ ಇಲಾಖೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ರೈತರಿಗೆ ಅವ್ರ ಮನೆ ಬಾಗಿಲುಗಳಿಗೆ ಹೋಗಿ ರೇಷ್ಮೆ ಇಲಾಖೆಯಿಂದ ಸಿಗ್ತಕ್ಕಂಥ ಎಲ್ಲ ಸವಲತ್ತುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಅವ್ರಿಗೆ ಮನದಟ್ಟು ಮಾಡಿಕೊಡ್ತಾ ಇದ್ದೀವಿ. ಮತ್ತು ಇಲಾಖೆಯಿಂದ ಸಿಗೋಂಥ ಎಲ್ಲ ಸೌಲಭ್ಯಗಳನ್ನು ರೈತರ ಮನೆ ಬಾಗಿಲಿಗೆ ಒದಗಿಸ್ತಾ ಇದ್ದೀವಿ. ಈಗ ನೋಡಿ, ನಮ್ಮಲ್ಲಿ ಬೇರೆ ಇದಕ್ಕೆ ಹೋಲಿಸ್ಕೊಂಡ್ರೆ 1 ಎಕರೆ ಹಿಪ್ಪನೇರಳೆ ನಾಟಿ ಮಾಡಿದ್ರೆ ಉದ್ಯೋಗ ಖಾತ್ರಿ ಯೋಜನೆ ಅಡಿನಲ್ಲಿ ಅವರಿಗೆ ಜಾಬ್ ಕಾರ್ಡ್ ಹೋಲ್ಡರ್ಗೆ ಇದಕ್ಕೆ 35,000 ತನಕ ಅವರಿಗೆ ನರೇಗಾ ಯೋಜನೆಯಲ್ಲಿ ಅನುದಾನವನ್ನು ಕೊಡ್ತೀವಿ. ಅದೇ ಜಮೀನಿಗೆ ಅವರು ಡ್ರಿಪ್ ಇರಿಗೇಷನ್ ಮಾಡಿಕೊಂಡ್ರೆ 90% ಸಹಾಯಧನ ಕೊಡ್ತೀವಿ.